ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಂಡಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದ್ದೀರಾ? ನಾವು ಓಕೆ ನೋಡ್ತೀವಿ. ಅದೇ thumbnails ಆಗಿದೆ ಈಗ. I don't know, man. I mean, see, luckily, whenever I come on a Saturday, ವಾರ ಗಲಾಟೆ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್, ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇರ್ ಮೆನ್. ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್, ಇವನ್ ದ ಮೆನ್. ಸೊ ಐ ಲೈಕ್ ಟು ಡೂ ಸಮಥಿಂಗ್ ಫಾರ್ ದೆಮ್. ಸೊ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್. ಏನ್ ಇವತ್ತಿಗೆ ಟ್ರೆಂಡ್ ಆಗುತ್ತೆ, ನಾವ್ ಏನ್ ವಸ್ತು ಮಾಡ್ಬೋದು. ಆಕ್ಚುಲಿ ಲಾಸ್ಟ್ ಸೀಸನ್ ಎಲ್ಲ ತಗೊಳಕ್ ಹೋದಾಗ ವೆರಿ ಔಟ್ಫಿಟ್ಸ್ ನಾನು ಏನ್ ಹಾಕ್ತಾ ಇದ್ದೆ, ಮೆಷರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್. ಸೊ ಐ ಗಾಟ್ ಇಟ್ ಸಮ್ ಹೌ, ಅಂಡ್ ಡಿಸೈನರ್ಸ್ ಅವ್ರ ಪಾಪ ದೇ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಮೀ ಫೀಲ್ ನೈಸ್ ಅಂಡ್ ಗುಡ್. ಅಂಡ್ ಈ ಸತಿ ಏನೋ ಹಾಕಿದ್ದಾರೆ, ಐ ಕ್ವೈಟ್ ಎಕ್ಸೈಟೆಡ್ ಅವ್ರು ಹಾಕಿರೋ ಮೆಷರ್ಮೆಂಟ್ಸ್ ಅದೆಲ್ಲ ಅಂತ. ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್. ನಿಮ್ ತರ ಅಲ್ಲ, ನಮ್ಮ ಹತ್ರ ಏನಿಲ್ಲ. ಜಿಪ್ ಅದೇ ಜಾಗದಲ್ಲಿ ಎಲ್ಲ ಅದರಲ್ಲೇ ಏನು ಬದಲಾಗಲ್ಲ. ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಅಲ್ಲಿ ಚೂರು ಆಕರ್ಷಣೆ ಬರ್ತಾ ಇದೆ. ಜಸ್ಟ್ ಥ್ಯಾಂಕ್ ಯು ಟು ಅವರ್ ಡಿಸೈನರ್ಸ್. ಹಾಯ್ ಸರ್. ನಮಸ್ತೆ ಸರ್, ನನ್ನ ಹೆಸರು ಮೋನಿಕಾ ಅಂತ, ಫ್ರಮ್ ನ್ಯೂಸ್ 18 ಕನ್ನಡ. ಸರ್, ಒಂದು ಕ್ವೆಶನ್ ಏನು ಅಂತಂದ್ರೆ, 10 ಸೀಸನ್ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡಿದ್ರಿ, ಅದಕ್ಕೆ ಅಭಿನಂದನೆಗಳು. ಸೊ ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು, ಅದಾದ್ಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ. ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದಿರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ಫ್ರಮ್ ಪಾಸ್ಟ್ 4 ಸೀಸನ್ಸ್ 3 ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಅಂತ? ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮ್ಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ, ಸಮ್ಟೈಮ್ಸ್ ಬೇಡ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವ್ದೋ ಮೋಟಿವೇಶನ್, ಇನ್ಸ್ಪಿರೇಷನ್ ಇರುತ್ತೆ. ಸೊ ಹೊರಗಡೆ ಡೂ ಸಮ್ ಕುಕಿಂಗ್ ಅಂಡ್ ಜಸ್ಟ್ ಅಂಡ್ ಡಿಸೈಡ್. ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್. ನಾನು ಒಳಗೆ ಹೋಗೋದು, ನೀ ಗೋಯಿಂಗ್ ಇಟ್ looks like a requirement. Sometimes the show is just going so beautiful that ನಾನು ಅವಾಗ ಒಳಗಡೆ ಹೋಗೋದು looks forced. ಅಂದ್ರೆ I have to go in, I have to meet them. No, I think it is nice. ಎಲ್ಲಿವರೆಗೂ ಆ ಮಿತ್ ಹಾಗೆ ಸಾಧ್ಯನೋ, ಅಂದ್ರೆ ಎಲ್ಲಿವರೆಗೂ ಆ ಟಿವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ, ಎಲ್ಲೋ ಒಂದ್ ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗನ್ಸಿದ್ದು. ಸೊ ಎಲ್ಲೋ ಮನೆ ತುಂಬಾ ಚೂರು ಆಗ್ತಾ ಇದೆ, ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ವಿ ಹ್ಯಾವ್ ಡಿಸೈಡೆಡ್. ಬಟ್ ಐ ಥಿಂಕ್ ಫೈಂಡ್ ಇಟ್ ರಿಕ್ವೈರ್ಮೆಂಟ್ ಅಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್. ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಇಸ್ ಈಸಿಯರ್ ದನ್ ಕುಕಿಂಗ್. ಇಲ್ಲ, ಸತ್ಯ ಅದು. ಅಂದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಮನೆ ಮಾಡೋದಕ್ಕೂ ಬಹಳ ಕಷ್ಟ ಇದೆ. ಇವ್ರದ್ದು ಅಡಿಗೆ ಮನೆ ಸರಿನೇ ಇಲ್ಲ, ಅದು ಬೆಂಕಿನೇ ಕರೆಕ್ಟಾಗಿ ಬರಲ್ಲ, ಏನು ಬರಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು, ರಾತ್ರಿ ಆಗುತ್ತೆ ಅಡಿಗೆ ಮಾಡೋದು. ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದ್ದೇನೆ, ಆಗುತ್ತೆ ಒಳಗೆ ಹೋಗ್ಬಿಡ್ತೀನಿ ಬೇಡ ನನಗೆ ಅಂತ. ಬಟ್ ಐ ಥಿಂಕ್ on both the things, whether I go inside or cook, it's only for the contestants, only to make them feel that they are loved. And ನಾವಿದ್ದೀವಿ, ನಿಮ್ಮನ್ನು ನೋಡ್ತಾ ಇದೀವಿ, ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದಟ್. ಹೋಪ್ಫುಲಿ ಈ ಸೀಸನ್ ನಾವು ನೋಡ್ಬೇಕಂತ ಆಸೆ ಪಟ್ಟಿದ್ದೀವಿ ಸರ್. ಒಳಗಡೆ ನೀವು ಅಲ್ಲ, ನೀವು ಮೀಟ್ ಮಾಡ್ಬೇಕಂದ್ರೆ ಟ್ರೈ ಮಾಡಿ ನನ್ನ. ಥ್ಯಾಂಕ್ ಯು ಸರ್. ಸುಶಾಂತ್ ಸರ್, ಒನ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಇದು. ಐ ಥಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು. ಚಂದನ್ ಶೆಟ್ಟಿ ಸೀಸನ್ ಹೋದ್ರೆ ಅದು ಲಾಸ್ಟ್ ಆಗಿದ್ದು. ಐ ಥಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು. ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ಲ ಯಾಕೆ ಅಂತ ಸರ್? ಹಾಗೆಲ್ಲ ಅದು ಕೂಡ ತುಂಬಾ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವ್ರನ್ನ ಪರಮನ ಪಾಪ ಜೀವನ ಚಾಲಾಡ್ಬಿಟ್ಟಿದ್ರು ಎಲ್ಲ ಸೇರಿ. ಐ ಥಿಂಕ್ ದಟ್ ಹೋಲ್ ಹೌದು, the whole concept it started taking a different turn.
ಅಂಡ್ ಇವಾಗ ಈಗ ಏನಾಗಿದೆ, ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ ಡೋಂಟ್ ರಿಕ್ವೈರ್ ಇಟ್. ಓಕೆ, ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಎಪಿಸೋಡ್ ನೋಡಿ ಮಾಡ್ತಾರೆ. ದಯವಿಟ್ಟು ಒಂದು ಕ್ವೆಶ್ಚನ್ ಒಬ್ರು ಹೇಳಿ, ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಇಲ್ಲಿ ಸೆಂಟರ್. ಸೊ ಅಂದ್ರೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಬಾಳೆ ಎಲೆ ಬರಲ್ಲ ಅಂತ, ಮೇ ಬಿ ಬಾಳೆ ಎಲೆ ತುಂಬಾ ಸೀರಿಯಸ್ ಅಂತ ಫಿನಾಲೆ ಬಂದಿತ್ತು, ಫಸ್ಟ್ ಇದ್ರಲ್ಲೇ ಬಂದಿತ್ತು. ಟಿಆರ್ಪಿ ಹೈಯೆಸ್ಟ್ ಟಿಆರ್ಪಿ ಫಿನಾಲೆ ಬಂತು ಅಂತ ಹೇಳ್ತಿದ್ರಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಬರೀ 8 2 3 ಅಂತ ಹಾಕಿದ್ದಕ್ಕೆ ಸಾಹೇಬರು 3 ಕ್ವಶನ್ ಕೇಳಿದ್ರು. ಈಗ ನಾನು ಬಾಳೆ ಎಲೆ ಬಂದೆ ಈ ಚೇರ್ ಹಾಕೋತಾರೆ ನೆಕ್ಸ್ಟ್. ಬನ್ನಿ ಸರ್, ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ? ಸರ್ ಇನ್ನೊಂದು ನಂದು ಮೇನ್ ಕ್ವಶನ್ ಕೇಳಿಲ್ಲ ಅಂದ್ರೆ ನನ್ನ ಬಾಳೆಯಲ್ಲಿ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ. ಮೇನ್ ಕ್ವಶನ್ ಬಿಟ್ಟ ಎಷ್ಟು ಏನ್ ಮಾಡ್ತೀನಿ ತಲೆಯಲ್ಲಿ? ತಲೆಯಲ್ಲಿ ನೀವು ಬಾಳೆ ಅಂದ್ರೆ ಪ್ರೋಮೋ ಕಂಪೇರ್ ಟು ಇನ್ 10 ಸೀಸನ್ಸ್ ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ದಿನ ಪ್ರೋಮೋಗಳಲ್ಲಿ. ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ, ಅದು ವಿಲನಿಶ್ ಅಂತ ಅನಿಸ್ತು. ಅಂದ್ರೆ ಹೋದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ, ವಿಲನ್ ಆಗಿ ಬರ್ತೀನಿ. ಇನ್ನು ಏನಾದ್ರು ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ರೈಟ್. ಯಾಕೆ ಆ ಪ್ರೋಮೋ ಟೈಪ್ ಇಲ್ಲ ಇಲ್ಲ, ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸರಿ. ಕಾನ್ಸೆಪ್ಟ್ ಸ್ವರ್ಗ ಅಂತ. ಸೊ ಅವ್ರು ಆ ತರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರ್ಲಿ ಎಲ್ಲ ಅಂದ್ಬಿಟ್ಟು ದೇವ್ರ ಅಷ್ಟೇ. ಸುದೀಪ್ ಸರ್ ಇಲ್ಲಿ ಸರ್ ಹೇಳಿ ಸರ್. ಸರ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದೆ. ಅಂದ್ರೆ ಫೇವರೇಟ್ ಸೀಸನ್ ಗೆ ಮಾತ್ರ ಉತ್ತರ ಇತ್ತು, ನಾಟ್ ಸೋ ಫೇವರೇಟ್ ಸೀಸನ್ ಗೆ ಉತ್ತರ ಇತ್ತು. ಸೊ ಸೀಸನ್ 10 ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ. ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, ಐ ಥಿಂಕ್ ದೇ ವಾಕ್ ಇನ್. ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ. Actual rush they walked out ತುಂಬಾ ಹೈ ಇತ್ತು. ಐ ಥಿಂಕ್ 10 ಸೀಸನ್ ಸಕ್ಸಸ್. 10th ಸೀಸನ್ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು ಸರ್, ನಾರ್ಮಲಿ ಟಿಆರ್ಪಿ ರೇಟಿಂಗ್ ಹೋದ್ರೆ ಗ್ರಾಫ್ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇಫ್ ಯು ರಿಯಲೈಸ್ ದಿಸ್ ಟೈಮ್ ಇನಾಗರಲ್ ಎಪಿಸೋಡ್ ಓಪನ್ಡ್ ಅಪ್ ವಿತ್ ಅ ವೆರಿ ಹೈ ನಂಬರ್, ನೆವರ್ ಬಿಫೋರ್. ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು. ದಿಸ್ ಟೈಮ್ ದ ಓಪನಿಂಗ್ ಇಟ್ ಸೆಲ್ಫ್ ವಾಸ್ ಸೋ ಗುಡ್. ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ. ಆಲ್ಸೋ ನಾನು ಚಕ್ರಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್, ಈ ಒಂದೊಂದು ವರ್ಷ, ಈ ಒಂದು ವರ್ಷದಲ್ಲಿ ನಾನೇನಾರ ಮಾಡಿದ, have I done something nice? Have I done something nice that that just people want to see you so much? Because inaugural ಅಷ್ಟು ರೇಟಿಂಗ್ ಬರೋದು, these people are here, the marketing people, it's next to impossible, that kind of opening. See, there will be big numbers after the people start getting involved, ಒಳಗೆ ಇನ್ವಾಲ್ವ್ ಆಗ್ತಾರೆ, contestants start ಆಗಲ್ಲ. But something miraculous happened last season. And, I think ನಾವೆಲ್ಲ ಕೂತೋದನ್ನ I think we should just more so enjoy and not take it to the head. And ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ. ಬಿಕಾಸ್ ಐ ಥಿಂಕ್ ನಾವು ಫ್ಲೋ ಹೋಗೋದು ಕಲಿಬೇಕು ಯಾವಾಗಲೂ. ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಆನ್ ದ ಕಾಮನ್, ಯು ಡೋಂಟ್ ನೋ when it comes. So I think you just go with the flow. Give the credit to Prakash and team, Sushmaji, Prashant. I think they have done a great job. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಹೆಡೇಕ್ ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ ನ ತಗೊಂಡು ಹಾಕ್ದಂಗಲ್ಲ. ಇಟ್ಸ್ ಅ ಹೋಲ್ ಪ್ರೋಸೆಸ್, ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್. ಇಟ್ಸ್ ಇಂಪಾಸಿಬಲ್, ಆಕ್ಚುಲಿ ಇಂಪಾಸಿಬಲ್. ದೇ ಹ್ಯಾವ್ ಡನ್ ಇಟ್.
ಒಂದ್ ಕಡೆಯಿಂದ ತಗೊಂಡು ಅಪ್ರೂವ್ ಮಾಡಿ ಇನ್ನೊಂದ್ ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್. ಐ ಥಿಂಕ್ ಸೊ. ಐ ಥಿಂಕ್ ಎವ್ರಿಥಿಂಗ್ just happened. ಪರ್ಸನಲ್ ಫೇವರೇಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ Because of the rating. ರೇಟಿಂಗ್ ಅಂತ ನೀವು ಪರ್ಸನಲಿ ನನ್ನ ಫೇವರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಹೇಳಿದ್ರಿ. No sir, I think ನನಗೆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. I think I was more impressed with the team, sir. I was very impressed with the team last year, the way they operated, and success is definitely not a surprise to me. I think in all seasons ಅಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ಸ್. I think I appreciate. Sir, Chetan Naik. Freedom is Chetan Naik. Sudip sir, question. Right. Sir, starting ಬೆಳಕಿಲ್ಲ ಒಂದು ವಾಯ್ಸ್ ಇತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್. ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ? ವಾಯ್ಸ್ಗೆ ನಾನಿದ್ದೀನಿ ಸಾಕು. ಸುದೀಪ್ ಸರ್, ಅದು ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ. ಸುದೀಪ್ ಸರ್ ಈ ಕಡೆ ಸರ್, ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ, ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಸ್ಟೇಜ್ ಮೇಲೆ ಕಳಿಸಿದ್ರು. ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ, ನಾವ್ ಏನು ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟೆಡ್ ಮಾಡ್ತೀರಾ, ಬಂದಂತವ್ರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ? ಲಾಸ್ಟ್ ಇಯರ್ ಅಲ್ಲಿ ಹೋದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ರೆ ಖಂಡಿತವಾಗ್ಲೂ ಯಾವ ಚಾನಲ್ ಉದ್ದೇಶನ ಅವ್ರನ್ನ ನೋಯಿಸ್ಬೇಕು ಮಾಡ್ಬೇಕು ಅಂತಲ್ಲ. ಈಗ ಒಂದು ಸಿನಿಮಾನ ಮಾರ್ಕೆಟ್ ಅಲ್ಲಿ ಬಿಡ್ತೀವಿ ಅಂತ, ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ. ಹೇಗೆ ಇಲ್ಲಿ ಇಳಿದಿದ್ದೀವಿ ಅಂದ್ಮೇಲೆ ಎಲ್ಲ ಅಂತಕ್ಕಂತೆ ಹೋಗುಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಬಿಗ್ ಬಾಸ್ ಬಂದಾಗ ಅದರದೇ ಆದಂತ ಕೆಲವು ರೂಲ್ಸ್ ಇರುತ್ತೆ. ಗೊತ್ತಿದ್ದು ಬಂದ ಮೇಲೆ, ಗೊತ್ತಿದ್ದು ಆಟ ಆಡಿದ್ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದ್ಮೇಲೆ ಅದನ್ನ ನಿಮ್ ಕೈ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ. ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ತೋರಿಸೋದು ಅಪರಾಧ ಅಂತ ನನಗೆ. ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರೆ ಯಾರು ಕರ್ಕೊಂಡೋದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ನೋಡಿ ಹಿಂಗಿರುತ್ತೆ, ಹಿಂಗಾಗುತ್ತೆ. ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರ ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋದು. ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದ್ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ, ಹೋದ್ರಿ ಇಲ್ಲಿದ್ರು ಇಲ್ಲ ಅಂತ. ಕರೆಕ್ಟ್ ಹಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರಿ, ವಾಪಸ್ ಬಲಾವ್ ಬಂದವ್ರಿಗೆ. ಕರೆಕ್ಟ್, ಅದನ್ನ ಅವ್ರು ಅವಮಾನವಾಗಿ ತಗೊಂಡಿದ್ರೆ ಹೇಗೆ ಗೆಲ್ತಾ ಇದ್ರು? ಕೆಲವರು ಹೋರಾಡ್ತಾರೆ, ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ? ಆಗ್ಬಹುದು, ಆಗದೇ ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡ್ಬೇಕಾಗುತ್ತೆ. ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ, ಕಾರಣಾಂತರಗಳಿಂದ ಹಾಕಿರ್ತಾರೆ. ಎಲ್ಲೋ ಒಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸ್ಟ್ರೈಕ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರೆ. ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡ್ತಾರೆ. ಪ್ರಶಾಂತ್ ಅವರಿಗೆ ಲಾಸ್ಟ್ 2 questions. ಬಿಗ್ ಬಾಸ್ OTT ಒಂದ್ ಸೀಸನ್ ಆಗಿತ್ತು, ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಮಾಡ್ಬೇಕು ಅಂತ ಯೋಚನೆ ಇದೆಯಾ? ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶುವಲಿ ನಾವು ಮಾಡ್ತೇವೆ 15 ವಾರದಲ್ಲಿ ಅಂತ ಹೇಳುವ. ಒಳ್ಳೆ ಆಂಕರ್ ಆಯ್ತು ಸರ್, ಅವಿನಾಶ್ ಅಂತ ವಿಜಯ ಕರ್ನಾಟಕ ಡಿಜಿಟಲ್ ಇದ್ದು. ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳ್ದಂಗೆ ಇದು ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. 10 ಸೀಸನ್ ಮುಗ್ದು 11ನೇ ಸೀಸನ್ ಬಂದಿದೆ. ಎಲ್ಲರೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 1 ದಶಕದಿಂದ. ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರೆ? ಅದು ಏನು ಜಾಸ್ತಿ ಆಗಲ್ಲ, ಹೈಕ್ ಆಗಲ್ಲ ಅವರಿಗೆ. ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ ಜೇಬಿ ಕೈ ಹಾಕ್ತಾ ಇದ್ದಾರೆ, ನಿಮ್ಗೆಷ್ಟು ನಿಮಗೆಷ್ಟು ನಿಮ್ಗೆಷ್ಟು. ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ ಹೋಯ್ತು ಅನ್ಕೊಳ್ಳ, ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಯು ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ಡ್ ಓನ್ಲಿ ದಟ್ ಮಚ್? ವಾಟ್ ಇಸ್ ಇಟ್? ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್, ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಯಾವ್ದು ಫಿಕ್ಸ್ ಅಲ್ಲ. ವಿನ್ನಿಂಗ್ ಟೀಮ್ ಆಫ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ whatever. Do you think that is all they are earning? ಇಲ್ಲ ಸರ್, ಇದು ಬೇರೆ ಸಿಕ್ಕಿರೋದು. ಮತ್ತೆ they are earning every day of their life. ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ
everybody is earning. Don't mean this misconception that, ಅದು ಮಾತ್ರ ಪ್ರೈಸ್, ದಟ್ ಈಸ್ ಆಲ್ಸೋ ಅನ್ ಅಡಿಷನಲ್ ಪ್ರೈಸ್. ಅದು ಗೊತ್ತು ಸರ್, ಅಂದ್ರೆ ಬೇರೆ ಈಗ ಆಲ್ರೆಡಿ ಯಾಕೆ 823 ಈ ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದು ತರೋದು, ಈ ಕಡೆಯಿಂದ ಬದುಕಾಗಳು ಬರೋದು ನಮ್ಗೆ ಯಾಕೆ ಬೇಕು ಹೇಳಿ? ಲಾಸ್ಟ್ ಕ್ವೆಶ್ಚನ್. ಕರೆಕ್ಟ್. ಬಟ್ ಒನ್ ಥಿಂಗ್ ಸರ್, ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಲೈಫ್ ಅಲ್ಲಿ ಏನೋ ಆಗ್ಬೇಕು ಅಂತ ಕೆಲವ್ರು ಬರ್ತಾರೆ, ಕೆಲವ್ರು ದುಡ್ಬೇಕು ಅಂತಾರೆ, ಕೆಲವ್ರು ದುಡ್ಮೆ ತಲೆ ಇಟ್ಕೊಂಡು ಗೆಲ್ಬೇಕು ಅಂತ ಬರ್ತಾರೆ. ಆಲ್ 3 ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು, ಆಲ್ ಆಫ್ ದೆಮ್ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್. ಟ್ರಸ್ಟ್. ಆಯ್ತು ಸರ್. ಆಯ್ತು ಸರ್, ಹೊಸ ಅಧ್ಯಾಯ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ರೆ ನಿಮ್ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು? ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೀಸನ್. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು, ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ. ಈ ತರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಅಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು. ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ, ನೀವು ಹ್ಯಾಪಿ ಅಂತ ಬಂದಾಗ ಇವ್ರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ, ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ, ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಮುಂಚೆ ಬಂದಿದ್ದು. ಬಟ್ ನೋ, ಆಕ್ಚುಲಿ ನೋ, ಲಾಸ್ಟ್ ಇಯರ್ ವಾಸ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪನಿಂಗ್. ಅಲ್ಲಿ ಆ ಕಡೆ ಈ ಕಡೆ ತುಂಬಾ ಇರುತ್ತೆ, ಕಾಂಪಿಟಿಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ. ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಕೆಲವು ನಿಮ್ಗೆ ಬಹಳ ದೂರ ಅನ್ಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಫಸ್ಟ್ 2 to 3 weeks ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇನ್ ದ ಫಸ್ಟ್ 3 weeks. ಅಲ್ಲೇ ಗೊತ್ತಾಗುತ್ತೆ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ sustain themselves, so they will go along with it. ಪ್ರಶಾಂತ್ ಸರ್, ಇಲ್ಲಿ ಪ್ರಶಾಂತ್ ಸರ್, ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಚೇಂಜಸ್ ಇರುತ್ತಾ? ಜೊತೆಗೆ ಹೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಅವ್ರಿಗೊಂದು ಕ್ವಶನ್. ಹಲೋ ಹೋಗಿ ಕೇಳಿ. ಫಸ್ಟ್ ಪ್ರಶಾಂತ್ ಸರ್ ಆನ್ಸರ್ ಮಾಡಿ. ಬಿಗ್ ಬಾಸ್ ಮನೆಗೆ ಏನಾದ್ರು ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯ? ಹೌದು, ಬಟ್ ದಯವಿಟ್ಟು ಎಪಿಸೋಡ್ ನೋಡಿ, ಎಲ್ಲ ನಾವು ಈಗ ಆಡ್ಬಿಟ್ರೆ. ಹಲೋ ಸರ್, ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲಾ ಕಡೆ ಚೆನ್ನಾಗಾಗ್ತದೆ, ಸೌತ್ ನಾರ್ತ್ ಎಲ್ಲಾ ಕಡೆ ಚೆನ್ನಾಗಾಗ್ತಿದೆ ಅಂತ ಅಪ್ರಿಸಿಯೇಷನ್ ಬಂತು. ನಾನಾಗ್ಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಕೇಳೋದಾಗೆ ನಾನು ಸುದೀಪ್ ಸಾರಿ ಕೇಳಲ್ಲ, ನಿಮ್ಗೆ ನೇರವಾಗಿ ಕೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ಕೋಟಿ ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. Thank you for the question. Let me understand what the Actually, one question. You just believe that it's only 354 crores. See, market news are more also. I hear in the Hindi market, people talk about 1,000 crores also. Yeah, they are so valuable. Wait. Let him talk on the mic. ಸರ್, ಎಕ್ಸಾಕ್ಟ್ಲಿ. ಬಟ್ ಅಲ್ಲಿನ ನೋಡುವಂತ ವಿಮರ್ಶ ಆಗಿದ್ರು ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಅದ್ರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ, ನಿಮ್ಮ ಕಂಪ್ನಿನೂ ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನನ್ ಜನರಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ರೆಮ್ಯುನರೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ? ಅಂದ್ರೆ 11. In short, he is telling, sir, Prashant, ನಾನು ಹೇಳ್ಕೊಂಡ್ಬಿಡಿ. What is telling? What you are paying there is okay. But we Kannadigas want to see Sudeep sir being paid more. Exactly. Being my younger brother. Today I understand the value of having a brother. I need better family like this. I need more people like this in my life who think good for me.
ಶಾರದಾ ಇಷ್ಟು ಕನ್ಸರ್ನ್ ಕೇಳಿಲ್ಲ, ಅವ್ರದ್ದು ಬೇರೆ ಲೆಕ್ಕಾಚಾರ ಇತ್ತು. Sir noted, sir noted, sir request noted. Thank you for sharing your feelings. Request noted. Anybody else? ಅವ್ರಿಗೆ ಬ್ಯಾಕ್ ರೋ ಅಲ್ಲಿ ಅವ್ರಿಗೆ ಮೈಕ್ ಪರವಾಗಿಲ್ಲಮ್ಮ, 10 minutes ತಗೊಳ್ಳಿ, ಅದು ತುಂಬಾ ಇದೆ ಅವ್ರೆ. ಪ್ರಶಾಂತ್ ಅವ್ರೆ, ಈಗ ಸುದೀಪ್ ಸರ್ ಅವ್ರ ಜಮೀನ್ ಮಾಡಲ್ಲ ಅಂದ್ಮೇಲೆ ಒಂದಷ್ಟು ಜನದ ಹೆಸರು ಓಡಾಡ್ತಾರೆ. ನೀವೇನಾದ್ರು ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು, ಅಥವಾ ಅದು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗೆ? ನಾವು ಅಪ್ರೋಚ್ ಮಾಡಿಲ್ಲ ಸರ್, ಮಾರ್ಕೆಟ್ ನಿಮಗೂ ಸಾಫ್ಟ್ ಇತ್ತು. ಸೊ ಅವನ್ನೇ ಅವರೆಲ್ಲ ಮಾಡೋದು ನಾವೇ ಕಾಂಪಿಸಿ ಅಪ್ಪನ ಹೋಗ್ತೇವೆ ಅವ್ರಿಗೆ. ನಾವೊಂದು ಬೇರೆ ಮಾತೇ ಇರಲಿಲ್ಲ, ಸುದೀಪ್ ಸರ ಮಾತಾಡಿ ಅದಕ್ಕೆ ಹೋಗಿ ಒಪ್ಪಿಸಿದೆ. ಮಾಡಿಲ್ಲ ಅಂದ್ರೆ ಇಲ್ಲ, ಒಪ್ಪಿಸ್ತಾರೆ ಯಾಕೆ ಮಾಡಲ್ಲ. ಮನೇಲಿರೋ ಹೆಣ್ಮಕ್ಳೆಲ್ಲ ನಾವ್ ಹೆಂಗಾನ ಸಮಾಧಾನ ಮಾಡ್ಬೋದು ಸರ್. ಈ ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರು 3 ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್, ಬಿಡ್ಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ, ಇನ್ನೊಂದ್ ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು, ನಮ್ಮ ತಮ್ಮನೇ ಬಂದಿದ್ದು, ಒಳ್ಳೆದಾಗ್ಲಿ ಬಿಡಿ, ಏನಿ ಅಲ್ವಾ? ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ಲಿದ್ದಾಗಲೂ ಅವ್ರು ಹೇಳ್ತಾರೆ ಅವೆಲ್ಲ ನಾವು ಮಾಡ್ತಿಲ್ಲ ಅಂತ. ಅದಕ್ಕೆ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದ್ಮೇಲೆ ಒಂದು ಶಾಕ್ ನಿಲ್ತಾರೆ. ಇಲ್ಲ, ನಾವು ಡಿಸೈಡ್ ಮಾಡಿದ್ವಿ ಒಪ್ಪಿಸ್ತೇವೆ ಅಂತ. ಅಲ್ಲಿ ಇವ್ರು 10 ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಇನ್ನೊಂದು ಹೆಸರು ಬಿಟ್ರೆ ಸುದೀಪ್ ಅವರು ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ, ಅದು ನೀಟಾಗಿ ಕೂತ್ಕೊಂಡು ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ. ಸುದೀಪ್ ಸರ್, ಕೇಶವ್ ಮತ್ತೆ ಕನ್ನಡ ಸರ್. ಸರ್, ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳೋದಲ್ಲ, ಆ ಕ್ವಶನ್ ಭಾಗವಾಗಿ ಕೇಳ್ತಾ ಇರೋದು. ಯಾರು ನವೀನ್ ಅವಾಗಲೇ ರಮ್ಮೀರ್ ಕೇಳೋದಲ್ಲ. ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಕಮೆಂಡೇಶನ್ ಅದರ್ ಥಿಂಗ್ ಬಿಟ್ಬಿಟ್ಟು ಏನ್ ನಿಮ್ದು ಕನ್ಸರ್ನ್ ಇಂದ ಏನ್ ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ, ಕರ್ನಾಟಕದಲ್ಲ, ಕನ್ನಡದವ್ರಿಗೆ, ನಿಮ್ಮಂತವ್ರಿಗೆ, ನಮ್ಮಂತವ್ರಿಗೆ 10 ಕನ್ನಡದ ಮನೆ ಉದ್ಧಾರ ಆಗುತ್ತಾ, ಬರ್ತಾ ಇರೋರ ಕನ್ನಡದವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ಕುಟುಂಬ ಕನ್ನಡ ಹೋಗುತ್ತಾ, ಕನ್ನಡದಲ್ಲೆಲ್ಲ ಮನೆ ಮುಟ್ಟಾದಲ್ಲಿ ಒಂದು ನಗು ಬರುತ್ತೆ, ಖುಷಿ ಖುಷಿಯಾಗಿ ಕನ್ನಡಕ್ಕೆ ಮುಳುಗ್ತಾರೆ ಅನ್ನೋದು ನನ್ನ ಉದ್ದೇಶ. ಆಗಲ್ಲ ಸರ್, ಇದು ಕಂಡೀಷನ್ ನಿರೂಪಕರಾಗಿ ಏನ್ ಕಂಡೀಷನ್? ಏನಕ್ಕೆ ಸರ್, ನನ್ನ ಮಗಳಿಗೆ ಏನ್ ಕಂಡೀಷನ್? ನಿಂಗೆ ಏನಮ್ಮ ಬೇಕು ಅಂತ ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ, ಇಲ್ಲಾಂದ್ರೆ ಕಷ್ಟಪಟ್ಟು ಕೊಡ್ತೀವಿ, ಏನೋ ಮಾಡ್ತೀವಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಒಂದು ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋದು ತಪ್ಪೇ ಅಲ್ಲ, ಕೇಳಿ, ನಿಮ್ಗೆ ಅಧಿಕಾರ ಇದೆ. ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮನೆಯ ಎದುರುಗಡೆ ಸಿದ್ದರಾಮಯ್ಯ ಮನೆ ಇದೆ, ಸುಮ್ಮನೆ ಒಂದು 3,000 ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ, ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ. ಯಾವ್ದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ, ನಿಮಗೆ ನಾನು ಸೈನ್ ಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. You should understand, nobody is bigger than the government, the power or anybody. We are all lesser people. ಇದೇನಾಗುತ್ತೆ ಗೊತ್ತಾ ಸರ್, ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ 10 ಜನಕ್ಕೆ ಒಳ್ಳೇದ್ ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನ. ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದಲ್ಲ, ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ. ಯಾಕಂದ್ರೆ ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿದ್ದೀನಿ. ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಕ್ಕಾಗ್ಲೂ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ. ನನ್ನ ಹೊಗಳ್ತೀರಾ, ಹಾಡಾಡ್ತೀರಾ, ನಿಮ್ಮತ್ತವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ ಬಗ್ಗೆ ಬುಕ್ ಬರಿಬೇಕು ಅಂತೀರಾ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರು ಈ ತರದ
ಜನರಲ್ ಆಗಿ ಏನಾದ್ರು ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡ್ಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ಥರ ನನ್ನ ಕ್ವಶನ್ ಅಲ್ಲ, ನನ್ಗೆ ಅದು ಸಂಬಂಧನೇ ಇಲ್ಲ. ಸೊ ನಾನು ಹೇಳಿ, ನಾನು ಬ್ಯಾನ್ ಬಗ್ಗೆ ಮಾತಾಡಿ, ನಾನು ಇದನ್ನ ಹೀರೋ ಆಗಿ ನಡ್ಸ್ಕೊಡಲ್ಲ ಸರ್. ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮನಸ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ. ಕಂಡೀಷನ್ ಅಂತ ಬಂದ್ರೆ ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕೊಡಿ ಅಂತ ಕೇಳೋನಲ್ಲ, ನಾನು ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಈಗ ಏನ್ ಕಂಡೀಷನ್ ಹಾಕಿನಿ ನಾನು ಹೇಳಿ. ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೊಳ್ತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ, ನೀವು ಅದನ್ನ ಕೇವಲ 1.5 ಗಂಟೆ ನೋಡ್ತೀವಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದ್ಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡುವಂತ ಪ್ರಯತ್ನ ಪಡ್ತಿದ್ರು. ನಿಮ್ಗಳಿಗೆ ಖುಷಿ ಪಡಕ್ಕೆ. ಹಾಯ್ ಸುದೀಪ್ ಸರ್, ಇಲ್ಲಿ ಸರ್ ಇಲ್ಲಿ ಸಂತೋಷ್ ಕಶ್ಯಪ್ ಅಂತ ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದು ಒಂದು ಪ್ರಶ್ನೆ. ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು, ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲಾ ಕಡೆ ಕಾಣಿಸ್ಕೊಳ್ತಾರೆ, ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂತದ್ದು. ನೀವು ಕಳೆದ ಸೀಸನ್ ಅಲ್ಲಿ ಏನೋ ಒಂದಷ್ಟು ಜಗಳಗಳ ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ತರ ಸುದೀಪ್ ಅವರು ಇವತ್ತು ಬಂದ್ಮೇಲೆ ಮಾತಾಡಬಹುದು ಅಂತ. ಆದ್ರೆ ಅದಾಗಿಲ್ಲ, ಎಷ್ಟೋ ಸತಿ ಆ ತರ ಆಗ್ಲಿಲ್ಲ. ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗೇನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್. ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ, ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ. ಅಂದ್ರೆ ಇವ್ರು ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದಾರೆ ನಿಮಗೆ? ಖಂಡಿತವಾಗ್ಲೂ ಇಲ್ಲ, ಆಗಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು. ಇಲ್ಲ ಸರ್, ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತೇನೆ. ಅಲ್ಲಿ ಯಮ ಆಗಿ ಇಲ್ಲ ಸರ್, ಗೊತ್ತಾಯ್ತು ಸರ್. ಏನ್ ನನಗೇನ್ ಬರೋಲ್ಲ, ನಾನೇನ್ ತಮಾಷೆ ಮಾಡಬಾರ್ದ ಅಥವಾ ನಿಮಗ್ ಕೇಳೆಲ್ಲ ಮಾತಾಡಲ್ಲ ಹೇಳಿ. ಇಲ್ಲ ಬಂದ್ಬಿಡಿ ಬೇಕಾಗುತ್ತೆ. ಎಷ್ಟಿದೆ ನಮ್ಮಿಬ್ಬರಿಗೆ ಮಾತಾಡಕ್ಕೆ ನಾಳೆ ನಾಡಿದ್ದಲ್ಲಿ ಸಿಕ್ಕಿದ್ಮೇಲೆ. ನಾನು ಆಕ್ಚುಲಿ ನಿಮ್ಗೆ ಬೇರೆ ರೀತಿ ಅನ್ಕೊಂಡಿದ್ದೆ, ವೈಯಕ್ತಿಕವಾಗಿ ಸಿಕ್ಕಾಗ ಅಂತ ಒಂದು ಲೆವೆಲ್ ಇದೆ ನಿಮ್ಮಲ್ಲಿ, ಖುಷಿ. ಸೊ ಇದೆ ಸರ್, ಅವರಿಗೆ ಕೇಳಿ ಸರ್, ನಿಮಗೆ ಕೇಳೋ ಅಧಿಕಾರ ಇದೆ, ನಮಗೆ ಮಾತಾಡೋ ಅಧಿಕಾರ ಇದೆ, ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಸಿಗ್ತಾ ಇಲ್ಲ ಅಂತ ಕೇಳ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲ ಕೇಳಿ ಸರ್, ಕೇಳಿ. ಏನಕ್ಕೆ ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು, ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್, ಗ್ರೇ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಂಗೆ ಇರ್ಬೇಕು, ವೈಯಕ್ತಿಕವಾಗ್ಲೂ ಹಂಗೆ ಇರ್ಬೇಕು. ಕನ್ಫ್ಯೂಸ್ ಆಗಬಾರ್ದು. ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯ್ತು ಅಂತ ಅವ್ನು ಬರುತ್ತೆ. ಸೊ ಐ ಆಮ್ somebody who like to meet a person, understand a person, accept a person. ಈಗ ಹೆಂಗಲ್ಲ ಇದೆ, ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ತರ ಇರುತ್ತೆ, ಇಲ್ಲಿ ಕೇಳೋ ಪ್ರಶ್ನೆಗೆ ಬೇರೆ ತರ. ಪ್ರಶ್ನೆ ತಪ್ಪು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗ ಸ್ಟಾರ್ಟ್ ಆಗುತ್ತೆ. ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅನ್ಕೊಂಡಾಗ ಆಕ್ಷನ್ ಫಿಲಮ್ ಅಂತ ಒಳಗೊಂದಲೇ ಗೊತ್ತಾಯ್ತು. ಪರವಾಗಿಲ್ಲ, ಖುಷಿ ಪಟ್ಟೆ. ಆ ಸಿನಿಮಾ ಕೂಡ ಇವಾಗಲ್ಲ ಬೇಜಾರ. ನೀವು ಉತ್ತರಕ್ಕೆ ಬರ್ತೀನಿ ಸರ್. ಸರ್, ಇಲ್ಲಿ ಸ್ವರ್ಗ ನರಕ ಇಡೀ ವಾರ ನಡೆಯುತ್ತೆ. ಸೊ ನಾನ್ ಬರೋದೇ ಮಧ್ಯದ ಲೈನಲ್ಲಿ, ಗೊತ್ತಾಯ್ತಲ್ಲ. ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಿಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ. ಸೊ ಎರಡು ಕಡೆನೂ ತುಂಬಾ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕಲ್ ಕೂರಿಸ್ಬೇಕಾಗುತ್ತೆ, ತುಂಬಾ ನೆರಳಿ ಕೆಳಗೆ ಹೋಗಿದ್ದಾರೆ ಅದ್ರಲ್ಲಿ ಸ್ವಲ್ಪ ಎತ್ತಬೇಕಾಗುತ್ತೆ. ದಟ್ಸ್ ಮೈ ಜಾಬ್. ಸೊ ಅಲ್ಲಿ ಏನಾಗುತ್ತೆ, ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋತಲ್ಲ, ಇನ್ನೊಬ್ರು ಜೀವನ ಹಾಳಾಗೋತಲ್ಲ, ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರದಾಗ ಮಾತ್ರ ಸ್ವಲ್ಪ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಹೋಗೋ ಕಂಟೆಸ್ಟೆಂಟ್ಸ್ ಸರ್, ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ, ಹೆಸರಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅಲ್ಲಿ ಯಾರೋ ಮೂರನೇವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು. So I think that balance is very important, and that is the biggest responsibility I carry every weekend, to balance, not to teach actually, because ಅವರೆಲ್ಲ ಕಲ್ತಲ್ಲಿ ಬಂದಿರೋದು, and they have to do what Big Boss is needed or what. ಅಲ್ಲಿ ಬದುಕಕ್ಕೆ ಉಳ್ಕೊಡೋದಕ್ಕೆ ಏನ್ ಮಾಡ್ಬೇಕು ಮಾಡಲೇಬೇಕಾಗುತ್ತೆ. ತಪ್ಪು ಹೇಳಕ್ಕ ಎಲ್ಲಿ ಒಂದು ಸೀಮಿತ ಒಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ ಬರ್ಬೇಕಾಗುತ್ತೆ ಅಷ್ಟೇ.